ಸ್ವಾಮಿ, ನೋಡಿ ಸ್ವಾಮಿ ನಾವಿರೋತ್ತೀವಿ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಕ್ಕಪ್ಪ ಮಾಡ್ತಿದ್ದೀವಿ ಅಂತಂದರೆ, ಈ ಬಿಡದಿ ಟೌನ್ಶಿಪ್ ಏನಂತ ಈಗ ಇಷ್ಟೊಂದು ವಿವಾದಕ್ಕೆ ಕಾರಣವಾಗ್ತಿದೆ, ಯಾಕೆ ಇಷ್ಟೊಂದು ವಿವಾದ, ಯಾಕೆ ರೈತರು ಇಷ್ಟೊಂದು ಅಪೋಸ್ ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಳ್ಳೋಣ ಅನಿಸ್ತು. ಬೆಂಗಳೂರು ದಿನೇ ದಿನೇ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಲೈಕ್ ಟ್ರಾಫಿಕ್ ಜಾಸ್ತಿ ಆಗ್ತಿದೆ, ಮತ್ತು ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಿದೆ, ಮತ್ತು ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಸೊ ಇದಕ್ಕೆ ಆಲ್ಟರ್ನೇಟಿವ್ ರೀಸನ್ ಆಗಿ ಕರ್ನಾಟಕ ಸರ್ಕಾರ ಬಿಡದಿ ಹತ್ರ ಒಂದು 9,000 ಎಕರೆ ಅಕ್ವೈರ್ ಮಾಡಿಕೊಂಡು ಅಲ್ಲಿ ಒಂದು ಟೌನ್ಶಿಪ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಸೊ ಆ ಟೌನ್ಶಿಪ್ ಹೆಸರು ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಬಿಡದಿ ಟೌನ್ಶಿಪ್. ಆದರೆ ಇದನ್ನು ರೈತರು ಏನು ಹೇಳ್ತಿದ್ದಾರೆ, ಇದೊಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಭೂ ಕಬಳಿಕೆ ಅಂತ ವಿರೋಧ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಏನು ಹೇಳ್ತಿದೆ, ಇದೊಂದು ಅಭಿವೃದ್ಧಿಗೆ, ಬೆಂಗಳೂರಿಗೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಒಂದು ನಾವು ಟೌನ್ಶಿಪ್ ಮಾಡಿ ಜನಜೀವನವನ್ನು ಸುಧಾರಣೆ ಮಾಡಬೇಕು ಅಂತಂದರೆ ಇದು ಅಗತ್ಯ, ಇದು ಅಭಿವೃದ್ಧಿಗೆ ಬೇಕೇ ಬೇಕು ಅಂತ ಅವರು ಒಂದು ಕಡೆ ವಾದ ಮಾಡ್ತಿದ್ದಾರೆ. ಸೊ ಆದರೆ ಯಾಕೆ ಇಷ್ಟೊಂದು ವಿವಾದ ಆಗ್ತಿದೆ, ಇದು ಯಾವಾಗ ಫಸ್ಟು ಪ್ರಸ್ತಾವನೆ ಆಯಿತು, ಯಾರ ಕಾಲದಲ್ಲಿ ಇದು ಪ್ರಸ್ತಾವನೆ ಆಯಿತು, ಯಾವಾಗ ಸರ್ವೆ ಆಯಿತು, ರೈತರು ಯಾಕೆ ಇಷ್ಟೊಂದು ಅಪೋಸ್ ಮಾಡ್ತಿದ್ದಾರೆ, ಮತ್ತು ಇದರಿಂದಿರೋ ರಾಜಕೀಯ ಉದ್ದೇಶಗಳೇನು, ಇದೆಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಈ ಬಿಡದಿ ಟೌನ್ಶಿಪ್ ಯೋಜನೆ ಇವತ್ತೇನು ಹೊಸದಲ್ಲ. ಇದು 2007ನಲ್ಲೇ ಫಸ್ಟ್ ಟೈಮ್ ಇದನ್ನು ಇನಿಷಿಯೇಟ್ ಮಾಡಿದರು. ಸೊ ಅವಾಗ ಕುಮಾರಸ್ವಾಮಿ ಅವರ ಸರ್ಕಾರ ಇತ್ತು. ಅವಾಗ ನಾನಾ ಕಾರಣಗಳಿಂದ ಭೂಸ್ವಾಧೀನ ಕಾಯ್ದೆಗಳು ಮತ್ತು ಕಾನೂನು ಪ್ರಾಬ್ಲಮ್ಗಳಿಂದಾಗಿ ಅದನ್ನು ಅವಾಗ ಸ್ಟಾಪ್ ಮಾಡಿದರು. ಸೊ ಇವಾಗ 2024ನಲ್ಲಿ ಇವಾಗಿನ ಕಾಂಗ್ರೆಸ್ ಗೌರ್ಮೆಂಟು ಇದನ್ನು ಮತ್ತೆ ಪ್ರಾಜೆಕ್ಟ್ನ ಕೈ ಎತ್ಕೊಂಡಿದೆ. ಸೊ ಇದರದ್ದು ಉದ್ದೇಶ ಏನಪ್ಪ ಅಂತಂದರೆ, ಬೆಂಗಳೂರಿಗೊಂದು ಆಲ್ಟರ್ನೇಟಿವ್ ಸಿಟಿ ನಿರ್ಮಾಣ ಮಾಡಬೇಕು, ಮತ್ತು IT-BT ಮತ್ತು AI ಮತ್ತು ಇಂಡಸ್ಟ್ರೀಸ್ಗೆ ಒಂದು ಲೊಕೇಶನ್ ಅಂತ ಅಲಾಟ್ ಮಾಡಬೇಕು, ಹೊಸ ಉದ್ಯೋಗ ಸೃಷ್ಟಿ ಮತ್ತು ಟ್ರಾಫಿಕ್ ಒತ್ತಡನ ಕಡಿಮೆ ಮಾಡಬೇಕು. ಸೊ ಸರ್ಕಾರದ ಪ್ರಕಾರ ಇದು ವರ್ಕ್ ಲೀವ್ ಪ್ಲೇ ಈ ಥೀಮ್ ಅಡಿ ಇವಾಗ ಈ ಯೋಜನೆನ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ಮಾಡೆಲ್ ಸಿಟಿಯಾಗಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರದ ಆಶಯ. ಆದ್ರೂ ಇಷ್ಟೆಲ್ಲ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ರು ಜನ ಏನಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ, ಏನಕ್ಕೆ ಜನ ಜಮೀನು ಕೊಡಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ನೋಡ್ತಾ ಹೋಗೋಣ. ಈ ಪ್ರಾಜೆಕ್ಟ್ ಫಸ್ಟ್ ನೋಟಿಫಿಕೇಶನ್ ಯಾವಾಗ ಬಂತಪ್ಪ ಅಂತಂದರೆ, ಮಾರ್ಚ್ 12, 2025ನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ನ ರಿಲೀಸ್ ಮಾಡ್ತಾರೆ ಕರ್ನಾಟಕ ಗೌರ್ಮೆಂಟು. ಅದರಲ್ಲಿ ಫಸ್ಟು ಸ್ಟೇಜಲ್ಲಿ 8,900 ಎಕರೆ ಜಮೀನನ್ನ ಮ್ಯಾಪ್ ಮಾಡಿ ರಿಲೀಸ್ ಮಾಡ್ತಾರೆ. ಸೊ ಅದಾದ ನಂತರ ಕೆಲವೊಂದು ಈ ಪ್ರಾಜೆಕ್ಟಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ. ಚೇಂಜಸ್ ಆದಮೇಲೆ ಮತ್ತೆ ಬಿಡದಿ ಹೋಬಳಿಗೆ ಬರುವಂಥ ಕೆಲವೊಂದು ಗ್ರಾಮಗಳು ಮತ್ತೆ ಸೇರ್ಪಡೆ ಆಗುತ್ತೆ. ಸೊ ಸೇರ್ಪಡೆ ಆದಾಗ ಫಸ್ಟ್ ಟೈಮ್ ಸರ್ವೆ ಸ್ಟಾರ್ಟ್ ಮಾಡ್ತಾರೆ. ಸರ್ವೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಮಾಡ್ತು, ಕಂದಾಯ ಇಲಾಖೆ ಮಾಡ್ತು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನೀರಾವರಿ ಇಲಾಖೆ, ಬೆಸ್ಕಾಮು ಮತ್ತು BWSB ಎಲ್ಲ ಇಲಾಖೆಗಳು ಸೇರಿ ಜಂಟಿಯಾಗಿ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆ ಮಾಡಿ ಕರ್ನಾಟಕ ಗೌರ್ಮೆಂಟ್ಗೆ ಏನು ಸಬ್ಮಿಟ್ ಮಾಡ್ತಾರೆ ಅಂತಂದರೆ, ಈ ಜಮೀನು, ಈ 8,900 ಎಕರೆ ಏನಿದೆ ಆ ಜಮೀನು ಕೃಷಿಗೆ ಯೋಗ್ಯವಲ್ಲ, ಮತ್ತು ಇಲ್ಲಾರು ಜಮೀನಲ್ಲಿ ಕೃಷಿಕರಿಲ್ಲ, ಕೃಷಿ ಮಾಡ್ತಾ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಾರೆ. ಇದು ಯಾವುದೇ ರೈತರ ಒಪಿನಿಯನ್ ಆಗಲಿ ಮತ್ತು ಅಲ್ಲಿರೋ ಸ್ಥಳೀಯರುಗಳ ಒಪಿನಿಯನ್ ಆಗಲಿ ಯಾವುದೇ ರೀತಿ ಕಲೆಕ್ಟ್ ಮಾಡಿರೋದಿಲ್ಲ. ಇದು ಲೈಕ್ ಒನ್ ಸೈಡೆಡ್ ಒಪಿನಿಯನ್ನ ಕರ್ನಾಟಕ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಜನರು ಮತ್ತು ರೈತರು ಏನಕ್ಕೆ ಇಷ್ಟೊಂದು ವಿರೋಧ ಮಾಡ್ತಿದ್ದಾರೆ ಅಂತಂದರೆ, ಮೇನ್ ರೀಸನ್ನು ಈ ಸರ್ವೆಯಲ್ಲಿ ಪ್ರತಿಯೊಂದನ್ನು ತಪ್ಪಾಗಿ ಹೇಳಿದ್ದಾರೆ ಅಂತ ರೈತರ ವಿರೋಧ. ಏನಕ್ಕೆ ಅಂತಂದರೆ, ತೋಟಗಾರಿಕೆ ಇಲಾಖೆ ಹೇಳಿದೆ ಇದು ಕೃಷಿಗೆ ಯೋಗ್ಯವಲ್ಲ, ಈ ಭೂಮಿ ಬಂಜರು ಭೂಮಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ರೈತರು ಏನಂತ ಹೇಳ್ತಿದ್ದಾರೆ, ಇದು ಭೂಮಿ ಫಲವತ್ತಾಗಿದೆ, ಇನ್ನು ನಾವು ಬೆಳೆ ಮಾಡ್ತಾ ಇದ್ದೀವಿ, ಮತ್ತು ನೀರಾವರಿ ಸೌಲಭ್ಯ ಉತ್ತಮವಾಗಿದೆ, ತೆಂಗು, ಬಾಳೆ, ರೇಷ್ಮೆ ಇಲ್ಲಿ ಮೇಜರಾಗಿ ಬೆಳೀತಿದ್ದಾರೆ. ಸೊ ಅದೆಲ್ಲ ಇತ್ತು ಅಂತಂದರೆ ಆಬ್ವಿಯಸ್ಲಿ ನೀರಾವರಿ ಸಮಸ್ಯೆ ಪ್ರಾಬ್ಲಮ್ ಇಲ್ಲ, ಭೂಮಿ ಫಲವತ್ತಾಗಿದೆ. ಬಟ್ ಗೌರ್ಮೆಂಟ್ಗೆ ಸಬ್ಮಿಷನ್ ಮಾಡಿರೋ ರಿಪೋರ್ಟಲ್ಲಿ ಇಲ್ಲಿ ಯಾರು ರೈತರು ಜಮೀನಿನಲ್ಲಿ ಉಳುಮೆ ಮಾಡ್ತಿಲ್ಲ, ಬೇಸಾಯ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಏನು ಕ್ಲೈಮ್ ಮಾಡ್ತಿದ್ದಾರೆ ಗೌರ್ಮೆಂಟು, 82% ಜನ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರ ಜಮೀನನ್ನ ಸೇಲ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಆ 82% ಎಷ್ಟು ಅಥೆಂಟಿಕ್ ಆಗಿದೆ, ಯಾರು ಅದನ್ನು ವೆರಿಫೈ ಮಾಡಿದ್ದಾರೆ, ರೈತರಿಂದ ಅದನ್ನು ಒಪಿನಿಯನ್ ತಗೊಂಡಿದ್ದಾರಾ, ಆ ಡೀಟೇಲ್ಸ್ನ ಎಲ್ಲೂ ಅವರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಜಸ್ಟ್ ಅವ್ರು ಏನು ಹೇಳ್ತಿದ್ದಾರೆ, 80% ಜನ ನಮಗೆ
ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿದೆ ಎವಿಡೆನ್ಸು? ಅದನ್ನು ರೈತರ ಮುಂದೆ ಬಂದು ತೋರಿಸ್ಬೋದಲ್ವಾ? ಎಲ್ಲಿ ಬಿಡದಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅವ್ರ ಮುಂದೆ ಬಂದು ಯಾವ್ಯಾವ ರೈತರು ಯಾವ್ಯಾವ ಊರಿಂದ ಎಷ್ಟು ಜನ ಸೈನ್ ಮಾಡಿದ್ದಾರೆ, ಎಷ್ಟು ಜನ ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ, ಅವರು ವಾಲಂಟ್ರಿಯಾಗಿ ಬಂದು ಜಮೀನ ಸೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲೂ ಡಿಸ್ಕ್ಲೋಸ್ ಮಾಡ್ತಿಲ್ಲ. ಬ್ಲೈಂಡ್ ಆಗಿ 82% ಜನ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನು 20% ಜನ ಏನಿದ್ದಾರೆ ಅಪೋಸ್ ಮಾಡ್ತಿದ್ದಾರೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಕೋರ್ಟಲ್ಲಿ ಫೈಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದು ಕಡೆ ಗೌರ್ಮೆಂಟ್ ಏನು ಹೇಳ್ತಿದೆ ಅಂತಂದರೆ, ಸೊ ಈ ಪ್ರಾಜೆಕ್ಟ್ ಮಾಡೋದ್ರಿಂದಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಮತ್ತು ಯಾರ್ಯಾರು ಫಲಾನುಭವಿ ರೈತರುಗಳಿದ್ದಾರೆ ಅವ್ರಿಗೆಲ್ಲರೂ ಒಂದು ಸೈಟ್ ಕೊಡ್ತೀವಿ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಇದ್ದರೂ ಅವ್ರು ಗೌರ್ಮೆಂಟ್ ಏನು ಹೇಳ್ತಿದೆ, ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದೀವಿ, ಬಟ್ ಸ್ಟಿಲ್ ರೈತರು ಏನಕ್ಕೆ ಹೋಗ್ತಾ ಇಲ್ಲ? ಏನಕ್ಕೆ ಅಂತಂದರೆ, ಸೊ ಅವ್ರಿಗೆ ಕೊಡ್ತಿರೋ ಬೆಲೆ ಇವಾಗಿನ ಮಾರ್ಕೆಟ್ಗೆ ಕಡಿಮೆ ಇದೆ. ಸೊ ಗೌರ್ಮೆಂಟು ಅಂಡರ್ ವ್ಯಾಲ್ಯೂಯೇಟ್ ಮಾಡಿದೆ ಅವ್ರನ್ನ ಜಮೀನನ್ನ, ಮತ್ತು ಬಲವಂತವಾಗಿ ಕಿತ್ಕೋತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಒನ್ ಸೈಡೆಡು ನೀನು ಕೊಡ್ತೀಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಫಸ್ಟ್ ಆರ್ಡರ್ ಕಾಪಿನ ರಿಲೀಸ್ ಮಾಡಿದ್ದಾರೆ 500 ಎಕರ್ಸ್ಗೆ. ಸೊ 500 ಎಕರ್ಸ್ನ ಫಸ್ಟು ಸ್ಟೇಜಲ್ಲಿ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಆದೇಶ ಹೊರಡಿಸಿದ್ದಾರೆ. ಸೊ ಇವಾಗ ರೈತರು ಏನು ಮಾಡಬೇಕು? ಸೊ ರೈತರಿಂದ ಇಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಇಲ್ವಾ? ಸೊ ಕಾನೂನು ಇದ್ದರೂ ಬಲವಂತವಾಗಿ ಒಬ್ಬರು ಜಮೀನನ್ನ ನಾವು ಅಕ್ವೈರ್ ಮಾಡ್ಕೋಬೋದಾ? ಇದೇ ಲೀಗಲ್ಲ ಇಲ್ಲೀಗಲ್ಲ? ಸೊ ಇಷ್ಟೆಲ್ಲ ಆಗ್ತಿದ್ರು ಕರ್ನಾಟಕದಲ್ಲಿ ಆಪೋಸಿಷನ್ ಪಾರ್ಟಿ ಅಂತ ಒಂದಿದೆ, BJP, ಭಾರತೀಯ ಜನತಾ ಪಕ್ಷ. ಏನು ಮಾಡ್ತಿದ್ದಾರೆ? ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಏನು ಮಾಡ್ತಿದ್ದಾರೆ? ಅಪೋಸಿಷನ್ ಲೀಡ್ರು ಏನು ಮಾಡ್ತಿದ್ದಾರೆ? ಮತ್ತು ಕರ್ನಾಟಕದಲ್ಲಿ ಎಲೆಕ್ಷನ್ ಬಂದಾಗ ಮಾತ್ರ BJP, ಎಲ್ಲರೂ BJP ಓಟ್ ಹಾಕಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಮೋದಿ ಇಲ್ಲ ಅಂತಂದರೆ ಕರ್ನಾಟಕದಲ್ಲಿ ಒಂದು ಓಟು BJPಗೆ ಹೋಗಲ್ಲ, ಈ ಥರ ಅವರು ಮಾಡ್ತಾ ಹೋದರೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಕರ್ನಾಟಕ ಗೌರ್ಮೆಂಟ್ನ ಕ್ವಶನ್ ಮಾಡೋರು ಯಾರೂ ಇಲ್ಲ. ಸೊ ಅವ್ರು ಮಾಡಿದ್ದೇ ರೂಲ್ಸು, ಅವ್ರು ಹೇಳಿದ್ದೇ ನಿಯಮ. ಸೊ ಈ ಥರ ಆಗಿರೋದ್ರಿಂದಾಗಿ ಅವರು ಯಾರಿಗೂ ಕೇರ್ ಮಾಡ್ತಿಲ್ಲ. ನಿಮಗೆ ಕೊಟ್ಟರೆ ಕೊಡಿ, ಇಲ್ಲ ಬಲವಂತವಾಗಿ ನಾವು ಕಿತ್ಕೋತೀವಿ. ಸೊ ನಿಮ್ಗೆ ಬೇಕು ಅಂತಂದರೆ ನೀವು ಕೋರ್ಟ್ಗೆ ಹೋಗಿ. ಕೋರ್ಟ್ಗೆ ಹೋದ್ರೆ ಗೊತ್ತಲ್ಲ ನಮ್ಮ ಕೋರ್ಟ್ಗಳು ಎಷ್ಟು ಬೇಗ ಅದನ್ನು ರಿಸಾಲ್ವ್ ಮಾಡ್ತವೆ ಅಂತಂದರೆ, ಒಂದು 10 ವರ್ಷ ಆಗುತ್ತೆ. 10 ವರ್ಷದಲ್ಲಿ ಎಲ್ಲ ಚೇಂಜಸ್ ಆಗುತ್ತೆ. ಅವನು ರೈತ ತಲೆ ಕೆಡಿಸ್ಕೊಳ್ಳಲ್ಲ, ಅವನಿಗೂ ಸುಸ್ತಾಗಿರುತ್ತೆ ಕೋರ್ಟು ಕಚೇರಿ ಅಂತ ಅಲ್ದು, ಅಷ್ಟರಲ್ಲಿ ಅವನಿಗೊಂದಷ್ಟು ದುಡ್ಡು ಕಿತ್ಕೊಂಡು ಹೋಗಿರುತ್ತೆ. ಸೊ ಅವಾಗ ಕೊಟ್ಟಷ್ಟು ಹಾಕಪ್ಪ, ಏನೋ ಬಿಟ್ಬಿಡ್ರ ಅಂದ್ಬಿಟ್ಟು ಆರಾಮಾಗಿ ದುಡ್ಡು ತೊಗೊಂಡು ಅವ್ನ ಮನೆಗೆ ಹೋಗ್ತಾನೆ. ಸೊ ವಿವಾದನೇ ಇರಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಈ ಯೋಜನೆನ ಯಾರೂ ಕೂಡ ಅಪೋಸ್ ಮಾಡ್ತಾ ಇಲ್ಲ, ಎಸ್ಪೆಷಲಿ ಫ್ರಮ್ ದಿ ಅಪೋಸಿಷನ್ ಪಾರ್ಟಿ. ಕರ್ನಾಟಕ BJP ಏನು ಮಾಡ್ತಿದೆ, ಅವ್ರು ಎಲ್ಲಿದ್ದಾರೆ? ಓನ್ಲಿ ಟ್ವಿಟರಲ್ಲಿ ಅವಾಗವಾಗ ಯಾವ್ದಾರ ಒಂದು ಎಡಿಟೆಡ್ ವಿಡಿಯೋ ಹಾಕ್ಬಿಟ್ಟು ಒಂದು 4 ಲೈಕ್ಸು ಕಮೆಂಟ್ಸು ತೊಗೊಂಡು ಆರಾಮಾಗಿದ್ದಾರೆ. ಎಲ್ಲರೂ ಯಾರ್ಯಾರು BJPಗೆ ಓಟ್ ಹಾಕಿದ್ದೀರಾ ದಯವಿಟ್ಟು ಇನ್ನೊಂದ್ಸರಿ ರೀಕನ್ಸಿಡರ್ ಮಾಡಿ. ಏನಕ್ಕೆ ಅಂತಂದರೆ, ಇಲ್ಲಿರೋ BJP ನಾಯಕರುಗಳು ಯಾರಿಗೂ ಧೈರ್ಯ ಇಲ್ಲ. ಕರ್ನಾಟಕ ಸರ್ಕಾರದ ವಿರುದ್ಧ, ಅವ್ರು ಮಾಡ್ತಿರೋ ಯೋಜನೆಗಳ ವಿರುದ್ಧ ಸರಿ ತಪ್ಪು ಸೆಕೆಂಡ್ರಿ, ಬಟ್ ದೇ ಆರ್ ನಾಟ್ ಅಪೋಸಿಂಗ್ ಅಟ್ ಆಲ್. ಅವ್ರೇನು ಕೇಳ್ತಾನೆ ಇಲ್ಲ. ಏನಕ್ಕೆ ಕೇಳ್ತಾ ಇಲ್ಲ? ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಎಲೆಕ್ಷನ್ ಯಾವುದೋ ಹತ್ರ ಇಲ್ಲ. ಸೊ ಮೇ ಬಿ ಯಾವ್ದಾದ್ರು ಎಲೆಕ್ಷನ್ ಹತ್ರ ಇತ್ತು ಅಂತಂದರೆ ಅವ್ರು ಬರ್ತಾಯಿದ್ರು, ರೋಡಿಗೆ ಇಳಿತಾಯಿದ್ರು, ಒಂದು ಮೋದಿ ಕರ್ಕೊಂಡು ಬರ್ತಾಯಿದ್ರು, ರ್ಯಾಲಿ ಮಾಡ್ತಾಯಿದ್ರು, ಗೆಲ್ತಿದ್ರು. ಬಟ್ ಇವಾಗ ಎಲೆಕ್ಷನ್ ಯಾವುದೋ ಹತ್ರ ಇಲ್ಲ. ಸೊ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ. ಸೊ ನಮ್ಗೆ ಎಲೆಕ್ಷನ್ ಇದ್ದಾಗ 2 ಟೈಮು ಮೋದಿ ಕರೆಸ್ಬಿಡೋಣ, ಒಂದು 4 ಏರಿಯಾಗಳಲ್ಲಿ ಸಿಟಿಗಳಲ್ಲಿ ರ್ಯಾಲಿ ಮಾಡಿಸ್ಬಿಡೋಣ, ಜನ ಸೇರಿಸ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ. ಜನರ ಸಮಸ್ಯೆ ಅವ್ರಿಗೆ ಬೇಕಾಗಿಲ್ಲ. ಸೊ ಯಾವೊಬ್ಬ ಅಪೋಸಿಷನ್ ಲೀಡ್ರು ಇಲ್ಲಿ ಎಕ್ಸೆಪ್ಟ್ ಕುಮಾರಸ್ವಾಮಿ, ನನಗೆ ಆಶ್ಚರ್ಯ ಆಗ್ತಿರೋದು ಅದೇ, ಕುಮಾರಸ್ವಾಮಿನೇ ಈ ಯೋಜನೆನ ತಂದಿರೋದು, ಮತ್ತು ಅದನ್ನು ಸ್ಕ್ರ್ಯಾಪ್ ಮಾಡಿಲ್ಲ. ಈ ಪ್ರಾಬ್ಲಮ್ ಇತ್ತು ಅಂತಂದರೆ ಅವಾಗಲೇ ಯೋಜನೆನ ಡ್ರಾಪ್ ಮಾಡಬೇಕಿತ್ತು, ಡ್ರಾಪ್ ಮಾಡಿಲ್ಲ. ಅದನ್ನು 10-15 ವರ್ಷದಿಂದ ಕ್ಯಾರಿ ಮಾಡಿದ್ದಾರೆ. ಸೊ ಇವಾಗ ಕರ್ನಾಟಕ ಸರ್ಕಾರ, ಇವಾಗಿನ ಗೌರ್ಮೆಂಟ್ ಏನಿದೆ ಅದು ಅದನ್ನು ಯೋಜನೆ ಅವಾಗೇ ಇತ್ತು, ನಾವು ಮಾಡ್ತಿದ್ದೀವಿ, ಸೊ ಫೋರ್ಸ್ಫುಲಿ ಆದರೂ ನಾವು ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿದೆ. ಸೊ ನನಗೆ ಏನಾಗ್ತಿದೆ ಅಂತಂದರೆ, ಗೌರ್ಮೆಂಟು ಜನರನ್ನ ಡಿಕ್ಟೇಟ್ ಮಾಡ್ತಿದ್ಯಾ, ಇಲ್ಲ ಜನರಿಗೋಸ್ಕರ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಇದೆ. ಬಟ್ ಎಲ್ಲಿದೆ ಇಲ್ಲಿ ಜನರಿಗೋಸ್ಕರ? ಎಲ್ಲಿದೆ? ಜನರು ಬರೀ ಕೇಳ್ತಿದ್ದಾರೆ ಅಷ್ಟೇ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮಾಡೋದೇ ಇದು,
ಅಂತ ಆಲ್ರೆಡಿ ಕರ್ನಾಟಕ ಸರ್ಕಾರ ಡಿಸೈಡ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಪ್ರಾಬ್ಲಮ್ಗೆ ಒಳಗಾಗ್ತಿರೋದು ರೈತರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಷ್ಟೊಂದು ಅರ್ಜೆಂಟಾಗಿ ಇವರು ಒಂದು ಈ ಪ್ರಾಜೆಕ್ಟ್ನ ಮುಗಿಬೇಕು ಅಂತ ಹೋಗ್ತಿದ್ದಾರೆ ಅಂತಂದರೆ ಏನಾದರೂ ಒಂದು ರಾಜಕೀಯ ಉದ್ದೇಶ ಇರುತ್ತೆ, ಇಲ್ಲ ಏನಾದರೂ ಒಂದು ಸ್ವಂತಕ್ಕೆ ಏನಾದರೂ ಒಂದು ಬೆನಿಫಿಟ್ ಇರುತ್ತೆ. ಇಲ್ಲ ಅಂತಂದರೆ ಇಷ್ಟೊಂದು ಅರ್ಜೆಂಟಾಗಿ ಈಗಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ ಸೊ ಯಾರೂ ಇಷ್ಟೊಂದು ಫೋಕಸ್ ಮಾಡ್ತಿರ್ಲಿಲ್ಲ. ಅದೇ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಅವರು ಜನರಿಗೆ ವಂದನಾ ಕಾರ್ಯಕ್ರಮ ಅಂತ ಹೇಳ್ಕೊಂಡು ಹಾರೋಳ್ಳಿಯಿಂದ ಕನಕಪುರ ಅವ್ರ ಹುಟ್ಟೂರು ಎಲ್ಲ ಕಡೆ ಹೋಗಿ ಬಂದರು. ಅವರ ಹುಟ್ಟೂರಲ್ಲಿ ಒಂದು ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ, ಇಲ್ಲಿರೋರೆಲ್ಲ ನಮ್ಮ ಸ್ಥಳೀಕರು ಮತ್ತು ನಮ್ಮ ರೂಟ್ ಬೇಸ್ನ ಯಾರೂ ಮರಿಬೇಡಿ, ವ್ಯವಸಾಯನ ಯಾರೂ ಬಿಡಬೇಡ್ರಿ, ವ್ಯವಸಾಯ ಮಾಡಿ, ಯಾವುದೇ ಕಾರಣಕ್ಕೂ ವ್ಯವಸಾಯ ಬಿಡಬೇಡಿ, ಅದನ್ನು ನಂಬ್ಕೊಂಡೇ ನಾವು ಬಂದಿರೋದು ಅಂತ ಅವರ ಊರಲ್ಲಿ ದೊಡ್ಡಾಲಹಳ್ಳಿನಲ್ಲಿ ಭಾಷಣ ಮಾಡ್ತಾರೆ. ಅವ್ರೂರಲ್ಲಿ ಇರೋರು ರೈತರಾದರೆ ಬಿಡದಿಲ್ಲಿರೋರು ರೈತರೇ ಅಲ್ವಾ? ಅವ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ? ಬಿಡದಿ ಬಂಜರು ಭೂಮಿ, ಅವರೂರಲ್ಲಿ ಫಲವತ್ತಾಗಿದೆ, ಮತ್ತು ಇವರು ರೈತರ ಕುಟುಂಬದಿಂದ ಬಂದಿರೋರು. ಸೊ ಇವ್ರದ್ದು ಆನ್ಯುವಲ್ ಇನ್ಕಮ್ಮು ರೈತರು ಜಮೀನಿಂದ ಸಂಪಾದನೆ ಮಾಡಿರೋದೇ ಆಲ್ಮೋಸ್ಟು 600-700 ಕ್ರೋರ್ಸು ಪ್ರತಿ ವರ್ಷ ಅವರು ಡಿಕ್ಲೇರ್ ಮಾಡ್ತಿದ್ದಾರೆ, ನನಗೆ ಜಮೀನಿಂದ ಇಷ್ಟು ಬಂದಿರೋದು ಅಂತ. ಜಮೀನಿಂದ ಅಷ್ಟು ಬಂದಿದೆ ಅಂತಂದರೆ ಇಲ್ಲಿರೋ ರೈತರು ಸಂಪಾದನೆ ಮಾಡಬೇಕಲ್ವಾ? ಅವ್ರಿಗೂ ಜಮೀನು ಬೇಕಲ್ವಾ? ನಿಮ್ಮ ಥರನೇ ಅವರು ದುಡ್ಡು ಸಂಪಾದನೆ ಮಾಡಬೇಕಲ್ವಾ, 100 ಕೋಟಿ 200 ಕೋಟಿ. ಸೊ ಅದಕ್ಕೆ ಯಾಕೆ ನೀವು ಬಿಡ್ತಾ ಇಲ್ಲ? ಮತ್ತು ಇನ್ನೊಂದು, ಇಷ್ಟೆಲ್ಲ ಆಗ್ತಿದ್ರು ರಾಜ್ಯದಲ್ಲಿ, ಇಷ್ಟೆಲ್ಲ ಪ್ರೊಟೆಸ್ಟ್ ಆಗ್ತಿದ್ರು ಯಾವುದೇ ಸಿನಿಮಾ ನಟ ಈ ರೈತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇದುವರೆಗೂ ಯಾರೂ ಬಂದೂ ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ. ಒಬ್ಬರು ಅನಿವಾರ್ಯ ಪರಿಸ್ಥಿತಿ, ಅವ್ರದ್ದು ಪರ್ಸ್ನಲ್ ಇಶ್ಯೂಯಿಂದ ಅವರು ಬರೋಕ್ಕಾಗಲ್ಲ. ಇನ್ನೊಬ್ಬರು ಸಿನಿಮಾ ಬ್ಯುಸಿಯಲ್ಲಿದ್ದಾರೆ. ಇನ್ನೊಬ್ಬರು ಅವಾಗವಾಗ ಬಿಗ್ ಬಾಸ್ ಮಾಡೋಕ್ಕೆ ಬರ್ತಾರೆ ಬಿಡದಿಗೆ, ಬಟ್ ಬಿಡದಿ ಜನರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಮತ್ತು ಇನ್ಯಾವ ಚಲನಚಿತ್ರ ನಟರು ಆಗಿರಲಿ, ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಯಾವುದು ಮೂವಿ ಇವಾಗ ಪ್ರೆಸೆಂಟ್ ಯಾವುದು ಬಿಗ್ ಮೂವೀಸ್ ಬರ್ತಾ ಇಲ್ಲ, ಒಂದು ರೀಸನ್ನು. ಸೊ ಮೂವೀಸ್ ಇತ್ತು ಅಂತಂದರೆ ಅವರು ಸ್ವಲ್ಪ ಮೈಲೇಜ್ ಬೇಕು, ಸ್ಕ್ರೀನ್ ಬೇಕು ಅವ್ರಿಗೆ. ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಲೈಕ್ಸು ಕಮೆಂಟ್ಸ್ ಹಾಕ್ಬಿಟ್ರೆ ಅವ್ರ ಮೂವಿ ರೀಚ್ ಆಗುತ್ತೆ ಅಂತ ಗೊತ್ತು. ಬಟ್ ಯಾರ್ದು ದೊಡ್ಡ ದೊಡ್ಡ ನಟರದು ಯಾರ್ದು ಮೂವೀಸು ರಿಲೀಸು ನಿಯರಲ್ಲ. ಸೊ ಅದಕ್ಕೆ ಅವ್ರು ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲಿ ಎಲ್ಲರೂ ನಂಬ್ಕೊಂಡು ಹಾಳಾಗ್ತಿರೋದು ನಮ್ಮ ರೈತರಿಗೆ ಒಳ್ಳೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇಲ್ಲ, ಅವ್ರ ಭೂಮಿಗೆ ಬೆಲೆ ಇಲ್ಲ, ಅವ್ರ ಮಾತಿಗೆ ಬೆಲೆ ಇಲ್ಲ. ಸೊ ಇಟ್ಸ್ ಲೈಕ್ ಹಿಟ್ಲರ್ ಸರ್ಕಾರ ಥರ. ಸೊ ಒನ್ ಸೈಡೆಡ್ ನೀವೇನಾದರೂ ಮಾಡ್ಕೊಳ್ಳಿ, ನಾನು ಹೋಗ್ತಾ ಇರ್ತೀನಿ ಅಂದ್ಬಿಟ್ಟು ಬುಲ್ಡೋಸರ್ ಥರ ಕರ್ನಾಟಕ ಸರ್ಕಾರ ಹೋಗ್ತಾ ಇದೆ. ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಬೇಕು. ಸೊ ಅದು ಯಾರ ಕಡೆಯಿಂದನೂ ಆಗ್ತಾಯಿಲ್ಲ. ಇವರು ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅದು ಸೀಮಿತವಾಗಿದೆ, ಆ ಒಂದು ಏರಿಯಾದಲ್ಲಿ ಸೀಮಿತವಾಗಿದೆ. ಏನು ಚಾನ್ಸಸ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಯಾರದೋ ಒಂದು ದುರುದ್ದೇಶದಿಂದ ರೈತರದ್ದು ಜೀವನ ಹಾಳಾಗ್ತಾ ಇದೆ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದರಲ್ಲಿ ಯಾರಾದರೂ ಒಬ್ಬರು, ಈಗ ಅದೇ ರಾಜ್ಕುಮಾರ್, ಅಂಬರೀಷ್ ಅಣ್ಣ ಮತ್ತು ವಿಷ್ಣುವರ್ಧನ್ ಅವರು ಇದ್ದಿದ್ರೆ ಈ ಸ್ಥಿತಿ ಇರ್ತಿರಲಿಲ್ಲ. ಏನಕ್ಕೆ ಅಂತಂದರೆ ಅವರು ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ ಬದುಕ್ತವ್ರು ಅವರು. ಸೊ ಅವ್ರಿಗೆ ಜನರ ಕಷ್ಟ ಏನು ಅಂತ ಗೊತ್ತಾಗ್ತಿತ್ತು, ಅವರು ಮುಂದೆ ಬರ್ತಿದ್ರು. ಏನೇ ಇಶ್ಯೂ ಆದ್ರೂ ಅಟ್ಲೀಸ್ಟ್ ಅವರು ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ವಿಷಯಗಳನ್ನ ತಿಳ್ಕೊತಿದ್ರು, ಎಲ್ಲಿಂದ ಯಾರಿಗೆ ಮಾತಾಡಬೇಕು, ಏನು ಮಾಡಬೇಕು, ಅದು ಬ್ಯಾಕ್ಗ್ರೌಂಡಲ್ಲಿ ಮಾಡಿ ಅದಕ್ಕೇನು ಸೊಲ್ಯೂಷನ್ ಕೊಡಬೇಕು ಮಾಡ್ತಿದ್ರು. ಬಟ್ ಇಲ್ಲಿ ಏನಾಗ್ತಿದೆ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಬಟ್ ಯಾರು ಫ್ರಂಟ್ ಎಂಡಲ್ಲಿ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕಾಗಲಿ ರೈತರು ಬೆಂಬಲವಾಗಿ ಅಟ್ಲೀಸ್ಟ್ ಯಾರಾದರೂ ಒಂದು ಟ್ವೀಟ್ ಮಾಡಿ, ಯಾರಾದರೂ ಒಬ್ಬರು ಪೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಪೋಸ್ಟ್ ಮಾಡಿ, ಒಂದು ಸ್ಮಾಲ್ ವೀಡಿಯೋ ಮಾಡಿ ಜನರಿಗೆ ಅವೇರ್ನೆಸ್, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಯಾರೂ ಕೂಡ ಇದುವರೆಗೂ ಔಟ್ಸೈಡಿಂದನೂ ಬೆಂಬಲ ಕೊಟ್ಟಿಲ್ಲ, ಜೊತೆಗೆ ಅವ್ರ ಜೊತೆ ಸೇರಿನೂ ಬೆಂಬಲ ಕೊಟ್ಟಿಲ್ಲ. ಸೊ ಇದೇ ಥರ ಆಯಿತು ಅಂತಂದರೆ ಇವತ್ತು ಇಲ್ಲಿರ್ಬೋದು, ನಾಳೆ ಇನ್ನೊಂದು ಕಡೆ. ಸೊ ನಮ್ಮ ದೇಶದಲ್ಲಿ ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ, ಬಟ್ ಇಲ್ಲಿ ರೈತರಿಗೆ ಬೆಲೆ ಇಲ್ಲ, ಆ ಥರ ಆಗೋಗಿದೆ. ಸೊ ಅವರು ಯಾವುದೇ ಪೊಲಿಟಿಷಿಯನ್ಸು, ಅವರು ಮಿನಿಸ್ಟರ್ ಆಗ್ಬೋದು, CM ಆಗ್ಬೋದು, MLA ಆಗ್ಬೋದು, ಸೊ ಅವರು ಓದ್ ತೊಗೊಳ್ಬೇಕಾದ್ರೆ, ಪ್ರಮಾಣ ವಚನ ಮಾಡಬೇಕಾದ್ರೆ ಹೇಳ್ತಾರೆ, ನಾನು ಏನದು ಜನರಿಗೋಸ್ಕರ ಕೆಲಸ ಮಾಡ್ತೀನಿ, ಜನರನ್ನ ಕಷ್ಟಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ. ಬಟ್ ಇಲ್ಲಿ ಯಾವುದೂ ಅದೇ ಥರ ಕಾಣಿಸ್ತಾ ಇಲ್ಲ. ನೀವು ತಗೊಂಡಿರೋ ಪ್ರಮಾಣ ವಚನಕ್ಕೆ ದಯವಿಟ್ಟು ಅದ್ರ ಪ್ರಕಾರ ಕೆಲಸ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.